ಮುಧೋಳಕ್ಕೆ ಬರಲಿದ್ದಾನೆ ಬಿಗ್ ಬಾಸ್ ವಿನ್ನರ್ ಹನುಮಂತು. ತಾಂಡಾ ಜನರ ಆಸೆ ನೆರವೇರಲು ಸಿದ್ಧ ಹನುಮು ಅಂತೂ ಇಂತೋ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸರಿಯಾಗೇ ಇದೆ. ಬಿಗ್ ಬಾಸ್ 11ರ ವಿನ್ನರ್ ಹನುಮಂತು ರನ್ನನಗರಿ ಮುಧೋಳಕ್ಕೆ ಬರಲಿದ್ದಾರೆ. ಅವರ ಆಗಮನಕ್ಕೆ ಸಂಪೂರ್ಣ ಮುಧೋಳ ನಗರಿ ಸಜ್ಜಾಗಲಿದೆ. ಬಿಗ್ ಬಾಸ್ ಗೆದ್ದಾಗಲಿಂದಲೂ ಯಾರಿಗೂ ಕೈಗೆ ಸಿಗದ ಹನುಮು ಇದೀಗ ಜನರ ಆಶೀರ್ವಾದ ಪಡೆಯಲು ಬರಲಿದ್ದಾರೆ. ಧನರಾಜನ ದೋಸ್ತ ಹನುಮಂತು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟರು. ಹನುಮಂತ ಏನು ಗೆಲ್ತಾನೆ ಬಿಡು ಎನ್ನೋರಿಗೆ ಒಬ್ಬ ತಂಡ ಹುಡುಗ ತಾನು ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ. ತನ್ನ ಸಹಜ ಹಾಡಿನ ಮೂಲಕ ಎಲ್ಲರ ಜನಮನ ಗೆದ್ದವನು ಈ ಹನುಮಂತ. ಮುಧೋಳಕ್ಕೆ ಬರಲು ಓಕೆ ಎಂದ ಹಳ್ಳಿ ಹೈದ. 2 ಬಾರಿ ವಿನ್ನರ್ ಆಗಿ ಎಲ್ಲರ ಜನಮನ ಗೆದ್ದ. ಹಾವೇರಿಯ ಚಿಕ್ಕ ತಾಂಡಾ ಹುಡುಗ ಸರಿಗಮಪದಲ್ಲೂ ರನ್ನರ್ ಅಪ್ ಆಗಿ ಎಲ್ಲರ ಮನಸ್ಸು ಗೆದ್ದಿದ್ದ. ಇದೀಗ ಬಿಗ್ ಬಾಸ್ ನಲ್ಲಿ ಅಚ್ಚರಿ ರೀತಿಯಲ್ಲಿ ಗೆದ್ದು ಹನುಮಂತ ತಾನು ಏನು ಅಂತ ಪ್ರತಿಯೊಬ್ಬರಿಗೆ ತೋರಿಸಿಕೊಟ್ಟಿದ್ದಾನೆ. ತನ್ನ ಮುಗ್ಧತೆಯಿಂದ ಎಲ್ಲರ ಜನಮನ ಗೆದ್ದಿರುವ ಈ ಹಳ್ಳಿ ಹೈದ ಮುಧೋಳಕ್ಕೆ ಬರಲು ಓಕೆ ಎಂದಿದ್ದಾನಂತೆ. ಎಂದಾಗಲಿದೆ ಗೊತ್ತಾ ಹನುಮಂತನ ಮಹಾದರ್ಶನ. ರನ್ನ ಉತ್ಸವದಲ್ಲಿ ಪಕ್ಕ ದೋಸ್ತನ ದಿಗ್ದರ್ಶನ. ಮೊನ್ನೆಷ್ಟೇ ಬಿಗ್ ಬಾಸ್ ಗೆದ್ದು ತವರೂರಿಗೆ ಹನುಮಂತ ಮರಳಿದ್ದಾನೆ. ಆತನಿಗೆ ಜನರಿಂದ ಭವ್ಯ ಸ್ವಾಗತ ಲಭಿಸಿದೆ. ಈ ವೇಳೆ ಮುಧೋಳದ ಸಾಕಷ್ಟು ತಾಂಡಾ ಹುಡುಗರು ಹನುಮಂತನಿಗೂ ಭೇಟಿಯಾಗಿ ಬಂದಿದ್ದಾರೆ. ಹಾಗೆಯೇ ಮುಧೋಳಕ್ಕೆ ಬರುವಂತೆಯೂ ಆಹ್ವಾನ ನೀಡಿದ್ದಾರಂತೆ. ಆಗ ಹನುಮು ತಡ ಮಾಡದೆ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದಾರಂತೆ. ಮುಧೋಳದಲ್ಲೂ ಹನುಮಂತನಿಗೆ ಸಾಕಷ್ಟು ಫ್ಯಾನ್ಸ್ಗಳಿದ್ದಾರೆ. ಹಾಗೆಯೇ ಇಲ್ಲಿನ ಸಾಕಷ್ಟು ತಾಂಡಾ ಮಂದಿ ಹನುಮಂತನಿಗೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ. ಈ ಎಲ್ಲಾ ತಾಯಂದಿರ ಋಣ ತೀರಿಸಲು ಬರ್ತೀನಿ ಅಂತ ಬಿಗ್ ಬಾಸ್ ವಿನ್ನರ್ ಹನುಮಂತ ಹೇಳಿಕೊಂಡಿದ್ದಾನಂತೆ. ಇದೇ ಫೆಬ್ರವರಿ ಕೊನೆಯಲ್ಲಿ ಮುಧೋಳದಲ್ಲಿ ರನ್ನ ಉತ್ಸವ ಅದ್ದೂರಿಯಾಗಿ ನಡೆಯಲಿದೆ. ತಾಲೂಕಾಡಳಿತದಿಂದ ಹನುಮಂತನಿಗೂ ಆಹ್ವಾನ ನೀಡಿದ್ರೆ ಹನುಮು ಮುಧೋಳಕ್ಕೆ ಬರೋದು ಫಿಕ್ಸ್ ಆದಂತಾಗಿದೆ. ಕದಂ ಫಸ್ಟ್ ನ್ಯೂಸ್ ಮುಧೋಳ.